ಸ್ಕೀಮ್ ಎಲ್ಲೂ ಕೊಡ್ತಾ ಇಲ್ಲ, 25 years ಅಂತ ಕೊಡ್ತಾ ಇದ್ದಾರೆ. ಅದರಿಂದ ಫುಡ್ ಎಲ್ಲ ಚೆನ್ನಾಗಿದೆ. ಮಾಮೂಲಿ ಹೆಂಗ್ ಬರ್ತೀವಿ ಹೋಟೆಲ್ ಅಲ್ಲಿ ಹೆಂಗ್ ದುಡ್ಡು ಕೊಟ್ಟು ತಿಂತೀವೋ ಅದೇ ತರ ಕೊಡ್ತಾ ಇದಾರೆ. ಚೆನ್ನಾಗಿ ಮಾಡಿದ್ದಾರೆ ಸರ್. ಕಾಫಿ, ವಡೆ, ಇಡ್ಲಿ, ಸಾಂಬಾರ್, ಚಟ್ನಿ ಎಲ್ಲ ಕೊಟ್ಟಿದ್ದಾರೆ. ಕೋಪನೇ ಮಾಡ್ತಾ ಇಲ್ಲ, ಎಷ್ಟು ಕೇಳಿದ್ರು ಕೊಡ್ತಾರೆ. ಹೊಟ್ಟೆ ಫುಲ್ಲ ತುಂಬತಾ ಇದ್ದೇವೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಮಸ್ತೆ. ಕ್ಯೂ ಅಲ್ಲಿ ನಿಂತಿದ್ರೆ ಏನಕ್ಕೆ ಅಂತ ಗೊತ್ತಿದೆ ಅಲ್ವಾ? ಹಾ ಸರ್, ಗೊತ್ತಿದೆ. A2B ನಲ್ಲಿ ಫ್ರೀ ಆಗಿ ಊಟ ತಿಂಡಿ ಕೊಡ್ತಾ ಇದ್ದಾರೆ ಜನಗಳಿಗೋಸ್ಕರ. ಅದಕ್ಕೆ ಟೇಸ್ಟ್ ನೋಡೋಣ ಅಂತ ಬಂದಿದ್ದೆ. ಈಗ ಒಂದು 10 ನಿಮಿಷ ಆಯ್ತು ಸರ್ ನಾವು ಬಂದು. ಇದೇ ತರ 3-4 ಲೈನ್ ಹೋಗಿದೆ ಸರ್ ಆಲ್ರೆಡಿ. ಹಾ ಹೌದು ಸರ್, ಆಲ್ರೆಡಿ 4 ಲೈನ್. ಹೌದು ಸರ್. ಈ ತಿಂಡಿ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಕೊಡ್ತಾ ಇರೋದ್ರ ಬಗ್ಗೆ ಎಲ್ರಿಗೂ ತುಂಬಾ ಜನಗಳಿಗೆ ಅನುಕೂಲ ಆಗುತ್ತೆ. ನಮಗೂ ಖುಷಿ ಇದೆ. ನೋಡೋಣ ಟೇಸ್ಟ್. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಚೆನ್ನಾಗಿದೆ ಅಂತ. ಹಾ ಸರ್, ನನ್ನ ಫ್ರೆಂಡ್ಸ್ ಎಲ್ಲ ತಿಂದು ಹೋಗಿದ್ದಾರೆ. ಕ್ಯೂರಿಯಾಸಿಟಿ ಇದೆ. ಮಸಾಲೆ ದೋಸೆ ಇದೆ. ಹಾ ಸರ್, ಇಡ್ಲಿ ಇದೆ. ಹೌದು. ಪಲಾವ್ ಇದೆ. ಹಾ ಖುಷಿ ಆಗುತ್ತಾ? ಹೌದು ಸರ್, ತುಂಬಾ ಖುಷಿ ಆಗುತ್ತೆ. ಇಡ್ಲಿ ಮಸಾಲೆ ವಡೆ ತಿನ್ಬೇಕು ಅಂತ ಆಸೆ ಸರ್. ಇಡ್ಲಿ ಮಸಾಲೆ ದೋಸೆ. ಹಾ ಸರ್, ಮಸಾಲೆ ವಡೆ. ಆಯ್ತು, ಚೆನ್ನಾಗಿ ರೆಡಿಯಾಗಿ ಬಂದಿರೋ, ಒಳ್ಳೇದಾಗಿ. ಲೋಕೇಶ್ ಅಂತ. ಈ ಅಡಿಯಾರ್ ಭವನ ತುಂಬಾ ಚೆನ್ನಾಗಿದೆ, ತಿಂಡಿ ಎಲ್ಲ ಚೆನ್ನಾಗಿದೆ. ಅವರು ತಮ್ಮ ವೈಶಿಷ್ಟ್ಯ ಮತ್ತು ಗೌರವವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಪ್ರತಿ ವರ್ಷವೂ ಚೆನ್ನಾಗಿ ಮಾಡ್ತಾರೆ. ನಾವು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ತಿಂಡಿ ತಿಂದ್ರೆ ತುಂಬಾ ಚೆನ್ನಾಗಿದೆ. ಯಾರೇ ಬಂದ್ರೂ ಪ್ರೀತಿಯಿಂದ ಗೌರವದಿಂದ ಕಾಣ್ತಾರೆ. ಅದೊಂದು ಬಹಳ ಗೌರವ. ಯಾಕಂದ್ರೆ ನಮ್ಮ ಅಡಿಯಾರ ವೈಶಿಷ್ಟ್ಯನೇ ಅಷ್ಟು. ಒಂದು ವೇಳೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಆಕ್ಚುಲಿ ಏನಾದ್ರೂ ಸ್ಪೆಷಲ್ ಇರೋ ಕಡೆ ಬರೋದು ನಮ್ಮ ಅಭ್ಯಾಸ. ಇವತ್ತು ಸ್ಪೆಷಲ್ ಏನಪ್ಪಾ ಇದೆ ಅಂತಂದ್ರೆ A2B ರೆಸ್ಟೋರೆಂಟ್. ಇಲ್ಲಿ ಆಕ್ಚುಲಿ ಇವತ್ತು ಫ್ರೀ ಫುಡ್ ಅನ್ನ ಕೊಡ್ತಾ ಇದಾರೆ. ಆಕ್ಚುಲಿ ಕಾಲಿಡಕ್ಕೆ ಜಾಗ ಇಲ್ಲ, ಆ ಲೆವೆಲ್ಗೆ ಇಲ್ಲಿ ಜನವೋ ಜನ. ಬಾ ಆದ್ರೆ ಈ ಲೆವೆಲ್ ಅಂತಂದ್ರೆ ಇಷ್ಟೊಂದು ಏನ್ ಮೇಲ್ಗಡೆ ಬಿದ್ದು ಊಟ ತೆಗೆದುಕೊಳ್ತಾ ಇದಾರಲ್ಲ, ಇದು ಸ್ವಲ್ಪ ಹೊತ್ತಿತ್ತು. ಆ ನಂತರ ಆಕ್ಚುಲಿ ಹೋಟೆಲ್ ನ ಸಿಬ್ಬಂದಿ ಎಲ್ರು ಕೂಡ ಕರೆಕ್ಟ್ ಆಗಿ ಲೈನ್ಗೆ ನಿಲ್ಸಿ ಎಲ್ರಿಗೂ ಊಟವನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಸ್, ಇದು ಆಕ್ಚುಲಿ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 9 ಗಂಟೆವರೆಗೂ ಈ ರೀತಿ ಉಚಿತವಾಗಿ ಊಟ ಕೊಡ್ತಾ ಇರ್ತಾರೆ. ಅದರಲ್ಲೂ A2B ಹೋಟೆಲ್ ಅಂತ ಅಂದ್ರೆ ಯಪ್ಪ, ಇಲ್ಲಿ ಊಟನ ಸ್ವಾದ ಇದೆಯಲ್ವಾ, ಅದ್ರ ಸ್ವಾದನ ಸವಿಯೋಕೆ ತುಂಬಾ ಅಂದ್ರೆ ತುಂಬಾ ಜನ ತುದಿಗಾಲಲ್ಲಿ ನಿಂತಿರ್ತಾರೆ. ಅದಕ್ಕೋಸ್ಕರ ಈ ಲೆವೆಲ್ಗೆ ಜನ ಕ್ಯೂ ನಿಂತಿರ್ತಕ್ಕಂಥದ್ದು. ಎಸ್, ಇಲ್ಲಿ ನೀವು ಕೇಳಬಹುದು, ಏನು ಇಲ್ಲಿ ಒಂದು ಏನಾದ್ರು ಹೈ ಕ್ಲಾಸ್ ಲೋ ಕ್ಲಾಸ್ ಜನ ಅಂತ ಏನಾದ್ರು ಅಂತವ್ರು ಮಾತ್ರ ಕೊಡ್ತಾ ಇದಾರೆ, ಹೇಗೆ ಏನಾದ್ರು ಟಿಕೆಟ್ ಇದೆಯಾ ಅಂತ ನೀವು ಕೇಳಬಹುದು. ಯಾವ ಟಿಕೆಟು ಇಲ್ಲ, ಏನು ಇಲ್ಲ. ಯಾರು ಬೇಕಾದ್ರೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ಇಲ್ಲಿ ಊಟವನ್ನ ಇಸ್ಕೋಬಹುದು. ಅಂದ್ರೆ ಬಡವರು ಕೂಡ ಬರ್ತಾ ಇದ್ದಾರೆ, ಹಾಗೆ ಶ್ರೀಮಂತರು ಕೂಡ ಬರ್ತಾ ಇದ್ದಾರೆ. ಎಲ್ರು ಕೂಡ ಆಕ್ಚುಲಿ ಇವತ್ತು ಈ A2B ರೆಸ್ಟೋರೆಂಟ್ ಅಲ್ಲಿ ಆಕ್ಚುಲಿ ನೀವು ಕೇಳಬಹುದು, ಎಲ್ಲಿ ಬರುತ್ತೆ ಗುರು ಇದು ಅಡ್ರೆಸ್ ಹೇಳಗುರು ಅಂತ ಕೇಳಬಹುದು. ಅಡ್ರೆಸ್ ಅನ್ನು ಕೂಡ ಕೇಳಿ ಆಕ್ಚುಲಿ ಇವತ್ತು ಇಲ್ಲಿ ಮೇನ್ ಸಿಬ್ಬಂದಿ ಯಾರಿದ್ದಾರೆ ಈ ಹೋಟೆಲ್ನವರು, ಅವ್ರನ್ನ ಆಕ್ಚುಲಿ ಇವತ್ತು ಮಾತಾಡಿಸಿ ಸಂಪೂರ್ಣವಾಗಿ ಇದು ಯಾವ ಏರಿಯಾದಲ್ಲಿ ಬರುತ್ತೆ, ಎಷ್ಟು ದಿನ ಈ ರೀತಿ ಫ್ರೀ ಊಟವನ್ನ ಕೊಡ್ತಾರೆ, ಎಲ್ಲದರ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಆಕ್ಚುಲಿ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಹೋಟೆಲ್ ಅಲ್ಲಿ ಪರ್ಮಿಷನ್ ತಗೊಂಡು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಎಸ್, ನಮ್ಮ ಸ್ಟ್ರಗಲ್ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಕೊಟ್ಕೊಬಿಡಿ. ಇವಾಗ ಆಕ್ಚುಲಿ ಸೀದಾ ನಾವು ಈ ಹೋಟೆಲ್ ನ ಮೇನ್ ಮುಖ್ಯಸ್ಥರು ಯಾರಿದ್ದಾರೆ ಅವ್ರ ಹತ್ರ ಹೋಗ್ಬಿಡೋಣ. ಹಾಗೆ ಇಲ್ಲಿ ಜನ ಊಟ ಮಾಡ್ತಾ ಇರ್ತಕ್ಕಂಥ ಜನಗಳನ್ನು ಕೂಡ ಮಾತಾಡಿಸುವಂತ ಒಂದು ಅದ್ಭುತವಾದ ಕೆಲಸವನ್ನ ಮಾಡೇ ಬಿಡೋಣ. ಎಸ್, ಸ್ಟ್ರಗಲ್ ಇದ್ದಿದೆ ಅಂದ್ಮೇಲೆ ನೀವು ಒಂದು ಲೈಕ್ ಕೊಟ್ಬಿಟ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬಿಡಿ. ಬನ್ನಿ ಇವಾಗ ಸೀದಾ ಮೇನ್ ಮುಖ್ಯಸ್ಥರು ಯಾರಿದಾರ ಅವರನ್ನೇ ಎಲ್ಲಾ ವಿಚಾರ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಸರ್, ಇವತ್ತು ಮಲ್ಲೇಶ್ವರಂ ಅಲ್ಲಿ 5-6ನೇ ಕ್ಲಾಸ್ ಅಲ್ಲಿ ಒಂದ್ ರೀತಿ ಏನಾಗ್ಬಿಟ್ಟಿದೆ ಅಂದ್ರೆ ಇಡೀ ಬೆಂಗಳೂರಲ್ಲೇ ಒಂದ್ ರೀತಿ ಹಬ್ಬದ ರೀತಿ ಸಂಭ್ರಮಿಸ್ತಾ ಇದೆ. ಇಷ್ಟು ಜನ ಇಡೀ ಮಲ್ಲೇಶ್ವರಂ ಜನ ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ. ನಿಮ್ ಹೋಟೆಲ್ಲಿ ಇಷ್ಟೊಂದು ಫ್ರೀ ಆಗಿ ಬೆಳಗಿನ ತಿಂಡಿ ರಾತ್ರಿವರೆಗೂ ಕೊಡ್ತಾ ಇದ್ದೀರಾ. ಇದು ಎಷ್ಟೊತ್ತು ಶುರುವಾಯ್ತು ಸರ್ ಇವತ್ತು? ಸರ್, ಇವತ್ತು ಬೆಳಗ್ಗೆ 5 ಗಂಟೆ ಶುರು ಆಗಿದೆ. 5 ಗಂಟೆ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. 6 ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದಿರಿ. 6 ಗಂಟೆಯಿಂದ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೀರಿ. 6 ಗಂಟೆ ಅಂದ್ರೆ ಎಷ್ಟು ಗಂಟೆಗೆ ಇವತ್ತು ಜನ ಸ್ಟಾರ್ಟ್ ಆಗಿರೋದು 6 ಗಂಟೆಗೆ ಸರ್. ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆಗಿದ್ದಾರೆ. 6 ಗಂಟೆ ನಾವು ರೆಡಿ ಇದ್ದೀರಿ. 6 ಗಂಟೆಯಿಂದ ನಾವು ಬಂದ್ಬಿಟ್ಟು 2 ತರ ದೋಸೆ ಕೊಡ್ತಾ ಇದ್ರಿ. ಆಮೇಲೆ ಒಂದು 2 ತರ ಇಡ್ಲಿ ಕೊಡ್ತಾ ಇದ್ರಿ. ಒಂದು ಖಾರ ಬಾತು, ಒಂದು ಚೋಚೋ ಬಾತು, ಆಮೇಲೆ ಒಂದು ರೈಸ್ ಬಾತು, ಒಂದು ಪೊಂಗಲ್, ಒಂದು ವಡ, ಒಂದು ಮಿನಿ ಕಾಫಿ, ಇಷ್ಟು ಕೊಡ್ತಾ ಇದ್ರಿ. ಫ್ರೀ ಆಗಿ ಕೊಡ್ತಾ ಇದ್ರಿ. ಎಲ್ಲ ಬೆಣ್ಣೆ ತುಪ್ಪ ಹಾಕಿ ಕೊಡ್ತಿದ್ರಿ. ಹೌದು. ಈ ಬಿಸಿಲು ಕೂಡ ತುಪ್ಪ ಪುಡಿ ಎಲ್ಲ ಹಾಕಿ ಒಂದೊಂದು ದೋಸೆ ಕೊಡ್ತಾ ಇದ್ದಾರೆ. ಹೌದು ಸರ್, ದೋಸೆ ಕೊಡ್ತಾ ಇದ್ರೆ ಕೆಲವರು ಒಬ್ಬರು 2 ಕೇಳಿದ್ರು ಕೊಡ್ತಾ ಇದ್ದಾರೆ. ಎಲ್ಲ ಕೊಡ್ತಾ ಇದೆ ಸರ್. ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಎಷ್ಟು ಜನ ಊಟ ಮಾಡಿದ್ದಾರೆ ಸರ್? ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಬಂದ್ಬಿಟ್ಟು ಬರೀ ಬ್ರೇಕ್ಫಾಸ್ಟ್ ಮಾತ್ರ ಬಂದು ಒಂದು 3000 ಜನ
ಬ್ರೇಕ್ಫಾಸ್ಟ್ ತಿಂದಿದ್ದಾರೆ. ಬೆಳಿಗ್ಗೆಯಿಂದ ಬರೀ 3,000 ಜನ 3,000 ಜನ ಸರ್. 3,000 ಜನ ಇಲ್ಲಿವರೆಗೂ ಹೌದು, ಇಲ್ಲಿವರೆಗೂ ತಿಂಡಿ ತಿಂದಿದ್ದಾರೆ ಸರ್. ಈ ಏನು ಕ್ಯೂ ಒಂದ್ ರೀತಿ ತಿರುಪತಿ ಕ್ಯೂ ತರ ಹೌದು ಹೌದು ಬರ್ತಾನೆ ಇದಾರೆ. ಸೊ ಅವರೊಂದು ಪ್ರೀತಿಯಿಂದ ನಾವು ಸರ್ವಿಸ್ ಮಾಡ್ತಾ ಇದಾರೆ ಅವ್ರಿಗೆ. ಅವ್ರು ನಮ್ಮನ್ನ ಇಲ್ಲಿವರೆಗೂ ಬೆಳೆಸಿರೋದಕ್ಕೋಸ್ಕರ ನಾವು ಅವ್ರಿಗೆ ಇವತ್ತು ನಾವು ಕೃತಜ್ಞತೆ ತೋರಿಸ್ತಾ ಇದ್ದೀವಿ ಸರ್. ಏನಕ್ಕೆ ಈ ತರ ನೀವು ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಿ ಸರ್? ನಮ್ದು A to B ಸ್ಟಾರ್ಟ್ ಮಾಡಿ 25 ವರ್ಷ ಆಗಿದೆ. ಇಲ್ಲಿಗೆ ಮಲ್ಲೇಶ್ವರಂ ಅಲ್ಲಿ ಇದೆ ಫಸ್ಟ್ ಶಾಪ್. ಬ್ಯಾಂಗ್ಳೂರ್ಗೆ ಇದೆ ಫಸ್ಟ್. ಹೌದು, ಬ್ಯಾಂಗ್ಳೂರ್ಗೆ ಇದೆ ಫಸ್ಟ್ ಶಾಪ್ ಮಲ್ಲೇಶ್ವರಂ. ಇಲ್ಲಿಗೆ 25 ವರ್ಷ ಆಗಿದೆ. ಸೊ 25 ವರ್ಷದಲ್ಲಿ ನಮ್ಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲಾ ಜನ ನಮ್ಮನ್ನ ಬೆಳೆಸಿದ್ದಾರೆ. ಎಲ್ಲರಿಗೂ ಕೈ ಹಿಡಿದು ಬೆಳೆಸಿ ನಾವಿವತ್ತು ಏನು 40 ಶಾಪ್ ಅಂತ ಓಪನ್ ಮಾಡಿದ್ರೆ ಬರೀ ಬೆಂಗಳೂರಲ್ಲಿ 40 ಶಾಪ್ ಇದೆ. A to B 40 ಶಾಪ್ ಇದೆ. ಸೊ ನಮ್ಗೆ ಪ್ಯಾನ್ ಇಂಡಿಯಾ ಬಂದ್ಬಿಟ್ಟು 240 ಶಾಪ್ ಇದಾವೆ. ಹೌದು, ಇಂಡಿಯಾ ಪೂರ್ತಿ 240 ಶಾಪ್ ಇದಾವೆ. A to B ಮಾತ್ರ 40 ಶಾಪ್ ಇದೆ. ಇದು ಬಿಟ್ಟು ನಮಗೆ ಅಬ್ರಾಡ್ ಅಲ್ಲೆಲ್ಲ ಇದಾವೆ. ಅಬ್ರಾಡ್ ಅಂದ್ರೆ UK ನಲ್ಲಿದೆ, ಆಸ್ಟ್ರೇಲಿಯಾದಲ್ಲಿದೆ, ಶ್ರೀಲಂಕಾದಲ್ಲಿದೆ, ಆಮೇಲೆ ದುಬೈಯಲ್ಲಿದೆ, ಆಮೇಲೆ ಅಮೆರಿಕಾದಲ್ಲಿದೆ. ಸೊ ಈ ಎಲ್ಲಾ ಶಾಪ್ಸ್ ಬೆಳೆಸಿರೋದಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಇರತಕ್ಕಂಥ ಜನ ಎಲ್ಲಾ ಜನ ಬೆಳೆಸಿರೋದ್ರಿಂದ ಅವ್ರ ಪ್ರೀತಿಗೆ ಅವ್ರು ಬೆಳೆಸಿರೋದಕ್ಕೆ ಇವತ್ತು ನಾವು 25ನೇ ವರ್ಷ ಸೆಲೆಬ್ರೇಷನ್ ಅಂತ ಮಾಡಿ ನಾವು ಇವತ್ತು ಮತ್ತೆ ನಾಳೆ 2 ದಿವಸನೂ ಫುಲ್ ಆಗಿ ಅವರಿಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆಯನ್ನು ತೋರಿಸ್ತಾ ಇದೀವಿ ಸರ್. ತುಂಬಾ ಜನ ನಂಬೇ ಇರ್ಲಿಲ್ಲ ಈ 2 ದಿನ ಕೊಡಕ್ಕಾಗತ್ತ ಅಂತ. ಅರ್ಧ ದಿನಕ್ಕೆ ಬಂದಿರೋ ಜನಗಳಿಗೆ ಸುಸ್ತಾಗ್ತಿದೆ, ಅಷ್ಟು ಜನ ಬರ್ತಿದ್ದಾರೆ. ಈಗ ಆಲ್ರೆಡಿ ಇಷ್ಟು ಜನ ಅರ್ಧ ದಿನಕ್ಕೆ ಇಷ್ಟು ಜನ ಆಗ್ಬಿಟ್ರೆ ನಾಳೆ ಇರುತ್ತೆ ಸರ್? ನಾಳೆನೂ ಇದೆ. ನಾಳೆಗೆ ನಮ್ದು ಪ್ರೊಡಕ್ಷನ್ ಬಂದ್ಬಿಟ್ಟು 5,000 ಜನಕ್ಕೆ ಪ್ರೊಡಕ್ಷನ್ ಇಟ್ಟಿದ್ರಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ 5,000 ಜನ ಇಟ್ಟಿದ್ದೀರಿ. ಸಂಜೆವರೆಗೂ ಬಂದ್ಬಿಟ್ಟು ನಾವು 15,000 ಜನಕ್ಕೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರಿ. ಹೌದು, 15,000 ಜನ ಒಟ್ಟಿಗೆ. ಸರ್ ಇವತ್ತು ನಾವು ಆಕ್ಚುಲಿ ಫಸ್ಟ್ ಟಾರ್ಗೆಟ್ ಮಾಡಿದ್ ಬಂದ್ಬಿಟ್ಟು ಒಂದು 5,000 ಜನ ಅಂತೇಳಿ ಮಾಡಿದ್ರಿ. ಆದ್ರೆ ನಮ್ಗೆ ಕಸ್ಟಮರ್ ಜನ ಬರ್ತಿರೋದ್ರಿಂದ ಕಸ್ಟಮರ್ ಬೆಳಗ್ಗೆ 3,000 ಆಗಿದ್ದಾರೆ. ಈಗ ಆಲ್ಮೋಸ್ಟ್ ಲಂಚ್ ಬಂದ್ಬಿಟ್ಟು ನಮಗೆ 2,000 ಅಂತ ಲಂಚ್ ಮಾಡಿಸಿದ್ರಿ. ಈಗ ಆಲ್ಮೋಸ್ಟ್ ಇನ್ನು ನಮ್ಗೆ 1 ಅವರ್ ಕೂಡ ಆಗ್ಲಿಲ್ಲ. 1 ಅವರ್ಗೆ ನಮ್ಗೆ 2,000 ಜನ ಖಾಲಿ ಆಗೋಗಿದೆ. ಈಗ ಮತ್ತೆ ಹೌದು, ಇನ್ನು ಮುಗಿದೋಗಿದೆ. ಈಗ ಮತ್ತೆ ತಿರುಗಿ 2,000 ಜನಕ್ಕೆ ಮತ್ತೆ ಪ್ರೊಡಕ್ಷನ್ ರೆಡಿ ಆಗಿದೆ. ಹೌದು. ನಿಮ್ಮಲ್ಲಿ ಇಷ್ಟು ಜನಕ್ಕೆ ಅಲ್ಲೆಲ್ಲ ಪ್ರೊಟೆಕ್ಷನ್ಗೆ ಕೊಡ್ತಾ ಇದ್ದೀರಲ್ಲ, ಎಷ್ಟು ಜನ ಅಡಿಗೆ ಕೆಲಸ ಮಾಡ್ತಾರೆ ಸರ್? ಅಡಿಗೆ ಭಟ್ರೆಲ್ಲ ಬಂದ್ಬಿಟ್ಟು ಒಂದು 15 ಜನ ಅಡಿಗೆ ಭಟ್ರು ರೆಡಿ ಮಾಡ್ತಿದ್ದಾರೆ ನಮ್ಮ ಹತ್ರ. 15 ಜನ ಇದ್ದಾರೆ. ಸೊ ಬಂದ್ಬಿಟ್ಟು ಈಗ ಮಲ್ಲೇಶ್ವರಂ ಈ ಬ್ರಾಂಚ್ ಅಲ್ಲಿ ಬಂದ್ಬಿಟ್ಟು 4 ಜನ ಅಡಿಗೆ ಭಟ್ರಿದ್ದಾರೆ, 2 ಅಸಿಸ್ಟೆಂಟ್ ಇದ್ದಾರೆ. ನಮ್ಗೆ ಬೇರೆ ಬ್ರಾಂಚಸ್ ಅಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಸಪೋರ್ಟ್ ಬರ್ತದೆ. ಅಲ್ಲಿಂದ ಮಾಸ್ಟರ್ಸ್ ಎಲ್ಲ ರೆಡಿ ಮಾಡಿ ಕಳಿಸಿದ್ದಾರೆ ಸೆಂಟ್ರಲ್ ಕಿಚನ್ಸ್ ಇಂದ. ಸೊ ಆದ್ರಿಂದ ನಮ್ಗೆ ಬಂದ್ಬಿಟ್ಟು ಒಂದೊಂದು ಸರಿಗೆ 200 kg 300 kg ತರ ತರಿಸ್ತಾ ಇದ್ರಿ. ಗಾಡಿಗಳಲ್ಲಿ ಬರ್ತಾ ಇದಾವೆ. ಸೊ ಎಲ್ಲಾ ಕಸ್ಟಮರ್ಗೂ ನಾವು ಕೊಡ್ತಾ ಇದ್ದೀರಿ ಸರ್. ಈಗ ಒಂದು ಇಷ್ಟು ಜನ ಭಟ್ರು ಕೆಲಸ ಮಾಡ್ತಾ ಇದ್ದೀರಿ ಅಂತ ಸರ್. ಇಲ್ಲಿ ಎಲ್ಲ ಕಡೆ ನೋಡಿದ್ರೆ ಬರೀ ನಿಮ್ ಸ್ಟಾಫ್ ಕಡೆ ಕಾಣ್ತಾರೆ. ಒಟ್ಟು ಎಷ್ಟು ಜನ ಸ್ಟಾಫ್ ಇದ್ದಾರೆ ಸರ್? ನಮ್ದು ಬಂದ್ಬಿಟ್ಟು 40 ಬ್ರಾಂಚ್ ಇದೆ. ಬೆಂಗಳೂರು 40 ಬ್ರಾಂಚ್ ಇದೆ. 40 ಬ್ರಾಂಚ್ ಅಲ್ಲಿ ಒಂದು ಬ್ರಾಂಚ್ ಅಲ್ಲಿ 5 ಜನ ಅಂತ ಹೇಳಿ ತಗೊಂಡ್ರು ನಮ್ಗೆ 200 ಜನ ಆಗ್ತಾರೆ. ಹೌದು, 200 ಜನ ಆಗ್ತಾರೆ. ಆದ್ರೆ ನಮ್ಗೆ ಇಲ್ಲಿ ಲೀಸ್ಟ್ ಆಫ್ ಮ್ಯಾನ್ ಪವರ್ ಅಂತೇಳಿ ಇಟ್ಕೊಂಡು ಸುಮಾರು ಅಂದ್ರೆ ಒಂದು 80ರಿಂದ 90 ಜನ ಬರೀ ನಮ್ ಸ್ಟಾಫೇ ಇದ್ದಾರೆ. ಶಿಫ್ಟ್ ವೈಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಒಂದು ಶಿಫ್ಟ್ ಬರ್ತಾರೆ, ಮತ್ತೆ ಮಧ್ಯಾಹ್ನ 1 ಗಂಟೆ ಒಂದು ಶಿಫ್ಟ್ ಬರ್ತಾರೆ, ಮತ್ತೆ ಸಾಯಂಕಾಲ 4 ಗಂಟೆಗೆ ಒಂದು ಶಿಫ್ಟ್ ಬರ್ತಾರೆ. ಹೌದು, ಶಿಫ್ಟ್ ವೈಸ್ ಅಲ್ಲಿ ಮಾಡ್ತಿದ್ದಾರೆ. ಹೌದು ಹೌದು. ನನಗೆ ತುಂಬಾ ಖುಷಿ ಆಗಿದೆ. ಏನ್ ಗೊತ್ತಾ ಸರ್, ಊಟಕ್ಕಿಂತ ನಿಮ್ಮ ಸ್ಟಾಫ್ಗಳು ಸರ್ವಿಸ್ಗೆಲ್ಲ ಒಂಚೂರು ಬೇಸರ ಮಾಡ್ಕೊತಾ ಇಲ್ಲ ಸರ್. ನಾವು ಕೊಡ್ತಾ ಇರ್ತಕ್ಕಂಥ ಕಸ್ಟಮರ್ಗೆ ಸರ್ವಿಸ್ ಅಲ್ವಾ, ಅದರಲ್ಲಿ ಬೇಸರ ಮಾಡ್ಕೊಳ್ಳೋದು ಏನಿಲ್ಲ ಸರ್. ಅವ್ರಿಗೆ ಅವರು ನಮ್ಗೆ ಇಷ್ಟವರು ಬೆಳೆಸ್ಕೊಟ್ಟಿರೋದಕ್ಕೆ ಆ ಕೃತಜ್ಞತೆಗೆ ನಾವು ಸರ್ವಿಸ್ ಕೊಡ್ಲೇಬೇಕು ಅವ್ರಿಗೆ. ಸೊ ಅದು ಹೇಳೋದಕ್ಕೆ ನಮ್ಗೆ ಬೇರೆ ಇನ್ನು ಕೋಪ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರು ಇಲ್ಲಿವರೆಗೂ ನಮ್ಗೆ ಬೆಳೆಸಿದ್ದಾರೆ. ಇವತ್ತು 2 ದಿನ ಅವ್ರಿಗೆ ಸಮಾಧಾನ ಕೊಟ್ರೆ ನಮಗೂ ನೆಕ್ಸ್ಟ್ ಇನ್ನು ಬೆಳೆಸ್ತಾರಲ್ವಾ. ಹೌದು. ಬೇಸರ ಆಗ್ತಿಲ್ಲ, ಕೋಪ ಮಾಡ್ತಿರಲ್ಲ. 2 ಸಾರಿ ಬರಲಿ 3 ಸಾರಿ ಬರಲಿ ಮೇಲ್ ಬೆಳ್ಳಿ ಬೇಜಾರು ಮಾಡ್ತಾರೆ. ನಿಮ್ ಟೀಮ್ ಅವರು ತುಂಬಾ ನಿಮ್ಮನ್ನೆಲ್ಲರೂ ಹೌದು ಸರ್ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಹೌದು ಸರ್. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಯಾಕಂದ್ರೆ ಯಾರೊಬ್ರು ಕೂಡ ಖುಷಿಯಾಗಿ ಇಲ್ಲಿ ಬನ್ನಿ ಮೇಡಮ್, ಇಲ್ಲಿ ಬನ್ನಿ. ಹೌದು ಸರ್. ಗೌರವಿತವಾಗಿ ಚಿಕ್ಕವರಾಗಿ ದೊಡ್ಡವರು ಎಲ್ಲರೂ ಹೌದು ಸರ್. ಹೋಟೆಲ್ ಇಂಡಸ್ಟ್ರಿ ಅಂದ್ರೆ ಸರ್ವಿಸ್ ಅಲ್ವಾ ಸರ್. ಅದ್ರಲ್ಲಿ ನಾವು ಕೊಡ್ತಿರ್ತಕ್ಕಂಥದ್ದು ಊಟ. ಈ ಊಟ ಅಂತಂದ್ರೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗತ್ತೆ. ಸೊ ಗೌರವವಾಗಿ ನಾವು ಕೊಡಬೇಕು, ಪ್ರೀತಿಯಿಂದ ಕೊಡಬೇಕು. ಅವರು ನಮ್ಗೆಲ್ಲರಿಗೂ ಪ್ರೀತಿ ಕೊಟ್ಟಿದ್ದಾರೆ. ಆ ಪ್ರೀತಿ ಕೊಟ್ಟಿರೋದಕ್ಕೆ ಇವತ್ತು ನಾವು ಅವ್ರಿಗೆ ಕೃತಜ್ಞತೆನ ತೋರಿಸ್ತಾ ಇದ್ದೀರಿ. ಸೊ ಆ ರೀಸನ್ ಇಂದಾನೆ ಯಾರು ಜಗಳ ಮಾಡಂಗಿಲ್ಲ, ಮಾತಾಡ್ತಲ್ಲ. ಕಸ್ಟಮರ್ 1 ಸರಿ ಕೇಳಿ ನಾವು ಕೊಡ್ತೀರಿ, 2 ಸರಿ ಕೇಳಿ ಕೊಡ್ತೀರಿ, 3 ಸರಿ ಕೇಳಿ ನಾವು ಕೊಡ್ತೀರಿ. ಅವ್ರ ಇಷ್ಟ, ಹೊಟ್ಟೆ ತುಂಬಾ ತಿಂದು ಆರಾಮಾಗಿ ಖುಷಿಯಾಗಿ ಹೋಗ್ಬೇಕು ಅವ್ರಂತ. ಕಾಫಿನೂ ಕೊಡ್ತಾ ಇದೀವಿ ಸರ್. ನೀರು ಕೊಡ್ತಾ ಇದೀರಿ. ಬಿಸ್ಲೇರಿ ನೀರು ತರಿಸಿದ್ರಿ, ಬಿಸ್ಲೇರಿಯಿಂದಾನೆ ತರಿಸಿದ್ರಿ, ಕಂಪನಿಯಿಂದಾನೆ ಬಿಸ್ಲೇರಿ ವಾಟರ್ ನಾವು ಕೊಡ್ತಾ ಇದೀರಿ. ಆತರ ಅಂತೇನಿಲ್ಲ ಸರ್. ಯಾಕಂದ್ರೆ ಇಷ್ಟವರೆಗೂ ಬೆಳೆದಿದ್ದೀರಲ್ವಾ, ಬೆಳೆದಿರೋದಕ್ಕೆ ಕಾರಣ ಅವರೇ ಅಲ್ವಾ. ಸೊ ಆ ಕಾರಣಕ್ಕೆ ನಾವು ಕೊಡ್ಲೇಬೇಕಲ್ವಾ. ಸೊ ದೇವ್ರು ನಮ್ ಜೊತೆ ಇದ್ದಾರೆ ಅಂತಂದ್ರೆ ದೇವ್ರುಗಳು ಅವರೇ ಅಲ್ವಾ ನಮ್ಗೆ.
ಸರ್ ಎಲ್ಲಾದ್ರೂ ಈ ತರ ಅನ್ನದಾನ ಪ್ರಸಾದ ಇದಿತ್ತು ಅಂತಂದ್ರೆ ಕಿತ್ತಾಟ ಮುಟ್ಟಾಟ ಹೌದು. ಏನೇನೋ ಆಗ್ಬಿಡುತ್ತೆ. ಜನ ಆರಾಮಾಗಿ ಬಂದು ತಿನ್ಕೊಂಡು ಆರಾಮಾಗಿ ಹೋಗ್ತಿದ್ದಾರೆ. ಜೊತೆಗೆ ಇನ್ನೊಂದೇನು ಅಂದ್ರೆ ಒಂದ್ ಎಷ್ಟು ಜನ ಪೊಲೀಸ್ನವ್ರು ಇರ್ಬೋದು ಸರ್ ಇಲ್ಲಿ? ಸರ್ ಪೊಲೀಸ್ ಎಲ್ಲ ಬಂದ್ಬಿಟ್ಟು ನಮ್ಗೊಂದು 10ರಿಂದ 15 ಜನ ಪೊಲೀಸ್ ಇದ್ದಾರೆ. ಅದ್ರಲ್ಲಿ ನಮ್ಗೆ ಯಶವಂತಪುರ DSP ಅವರು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ACP ಅವರು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಲಾ ಅಂಡ್ ಆರ್ಡರ್ ACP ಅವರು ಸಪೋರ್ಟ್ ಮಾಡಿದ್ದಾರೆ ಮೇಡಮ್ ಅವರೆಲ್ಲ. ಆಮೇಲೆ ಅವ್ರ ಕಡೆಯಿಂದ ನಮ್ಗೆ 15 ಜನ ಪೊಲೀಸ್ ಹಾಕಿದ್ದಾರೆ, ಒಂದು ಹೊಯ್ಸಳ ಹಾಕಿದ್ದಾರೆ. ಸೊ ಅವ್ರು ಬಂದ್ಬಿಟ್ಟು ಹೆಂಗೆ ಅಂತಂದ್ರೆ ಅವ್ರು ಪೊಲೀಸ್ ತರ ಬಂದಿಲ್ಲ, ನಮ್ಗೆ ನಮ್ಮ A to B ಸ್ಟಾಫ್ ತರ ಬಂದು ನಮ್ಮ ಎಂಪ್ಲಾಯೀಸ್ ತರ ಅವ್ರು ವರ್ಕ್ ಮಾಡಿ ನಮ್ಗೆ ಟ್ರಾಫಿಕ್ ಯಾರಿಗೂ ಕಸ್ಟಮರ್ಗೆ ಪ್ರಾಬ್ಲಮ್ ಆಗದೆ, ರೋಡಲ್ಲಿ ಹೋಗ್ತಕ್ಕಂಥ ಪ್ರಾಬ್ಲಮ್ ಆಗದೆ ಟ್ರಾಫಿಕ್ ನೆಲ್ಲ ಅವರೇ ಕಂಟ್ರೋಲ್ ಮಾಡಿ ಯಾವುದೇ ತರ ಸ್ಟ್ಯಾಂಪರ್ಡ್ ಆಗಬಾರದು, ಕ್ಯೂ ಲೈನ್ ಮೇಂಟೈನ್ ಮಾಡಿಸ್ಕೊಡ್ತಾ ನಮ್ಗೆ ಪೊಲೀಸ್ ಹೋಗ್ಲಿ ಇಲ್ಲೇ ಇದ್ದಾರೆ, ಎಲ್ಲ ಲೈನ್ ಆಗಿ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಆಸ್ ನಮ್ಮ ಎಂಪ್ಲಾಯೀಸ್ ತರ A to B ಎಂಪ್ಲಾಯೀಸ್ ತರ ಅವರು ರನ್ ಮಾಡ್ತಿದ್ದಾರೆ. ನೀವು ಕರೆಕ್ಟ್ ಆಗಿ ಹೇಳಿದ್ರಿ. A to B ಎಂಪ್ಲಾಯ್ ನಿಜವಾಗ್ಲೂ ಹೌದು. ಪೊಲೀಸ್ನವರು ಪೊಲೀಸ್ ಅನ್ನೋದನ್ನ ಮರ್ತ್ಬಿಟ್ಟಿದ್ದಾರೆ. ಹೌದು ಸರ್. ಅವ್ರು ಹೇಗೆ ಅಂದ್ರೆ ಈ ಸಂಭ್ರಮ, ಈ ಜನಗಳ ಒಂದು ಪ್ರೀತಿ ನೋಡಿ ಅವರು ಒಂದ್ ರೀತಿ ಬರೀ ಟ್ರಾಫಿಕ್ ಕ್ಲಿಯರ್ ಮಾಡೋದು, ಜನಗಳನ್ನ ಕಳಿಸೋದು, ಒಬ್ಬರ ಮೇಲೆ ಯಾರು ರೇಗಾಡ್ತಾ ಇಲ್ಲ. ಹೌದು ಸರ್. ನಿಜವಾಗ್ಲೂ ಕೂಡ ಪೊಲೀಸಲ್ಲಿ ಮಾನವೀಯತೆ ಇದೆ ಅನ್ನೋದನ್ನ ನಾವು ಇವಾಗ ಇಲ್ಲಿ ಕಂಡು ಇಲ್ಲಿ ನೋಡಿ ಕಲ್ಕೋಬೇಕು ಸರ್ ಈಗ. ನಿಜವಾಗ್ಲೂ ಕೂಡ ಹೌದು ಆ ತರ ಕೆಲವು ಕೆಲಸ ಹೌದು ಸರ್. ಮಾಡ್ತಿರೋರು ಅದು ಎನಿಸಿದೆ. ಅವ್ರ ಸಪೋರ್ಟ್ ಕೂಡ ಇದಕ್ಕೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಹೌದು ಸರ್. ಈಗ ನಮ್ಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ DSP ಮೇಡಮ್ ಆಗ್ಬೋದು, ಲಾ ಅಂಡ್ ಆರ್ಡರ್ ಇಂದ ಟ್ರಾಫಿಕ್ ACP ಮೇಡಮ್ ಆಗ್ಬೋದು, ಆಮೇಲೆ ನಮ್ಮ ಯಶವಂತಪುರ DSP ಸರ್ ಆಗ್ಬೋದು, ಬಂದಿರ್ತಕ್ಕಂಥ ಎಲ್ಲಾ ಪೊಲೀಸರು ಬಂದ್ಬಿಟ್ಟು ನಮ್ಗೆ ನಾವು ಕೇಳಿದ ತಕ್ಷಣ ಪರ್ಮಿಷನ್ ಅಂತ ಕೇಳಿದ ತಕ್ಷಣ ಕೊಡ್ತಾ ಇದೀರಿ. ನಾವು ಕಸ್ಟಮರ್ಗೆ ಕಾಂಪ್ಲಿಮೆಂಟರಿ ಕೊಡ್ತಾ ಇದೀರಿ, ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಹೇಳ್ತಾ ಇದ್ರಿ. ಆ ಕೃತಜ್ಞತೆ ನಿಮ್ ಕಡೆಯಿಂದ ನಮ್ಗೆ ಕೊಡ್ಬೇಕು ನಾವು ಅವ್ರಿಗೆ ಅಂತ ಹೇಳಿದಕ್ಕೆ ಅವರು ಸ್ಪಾಟ್ ಅಲ್ಲಿ ಒಪ್ಪಿಗೆ ಮಾಡಿ ನಾವು ಕೊಡಿ, ಟ್ರಾಫಿಕ್ ಎಷ್ಟಿದ್ರು ನಾವು ಕಂಟ್ರೋಲ್ ಮಾಡ್ತೀರಿ, ನೀವು ಏನು ಯೋಚನೆ ಮಾಡೋದು ಬೇಡ ಅಂತ ಅವ್ರು ಹೇಳಿದ್ದಕ್ಕೆ ಇವತ್ತು ನಾವು ಇಷ್ಟೆಲ್ಲ ಮಾಡ್ತಾರೆ ಸರ್. ಅವರು ನಮ್ಮ ಎಂಪ್ಲಾಯ್ ಆಗಿದ್ದಾರೆ ಸರ್ ಈ A to B ಗೆ. ಹೌದು. ಮನುಷ್ಯತ್ವ ಇರುವಂತ ಮನುಷ್ಯರಾಗಿ ಹೌದು, ಪೊಲೀಸರು ನಾವು ಇದನ್ನ ಹುಡುಕ್ಲೇಬೇಕು. ಅವ್ರು ಇವತ್ತು ನಮ್ಗೆ ತೋರಿಸಿದ್ರೆ ಮನುಷ್ಯತ್ವ ಮಾನವೀಯತೆ ಅನ್ನೋದು ಅವ್ರ ಹತ್ರ ಇದೆ ಸರ್ ಇವತ್ತು. ಸರ್ ಈಗ ನೀವು ಇಷ್ಟೆಲ್ಲ ಐಟಮ್ಗಳು ಮಾಡ್ತಾ ಹಾ ಇದ್ದೀರಾ ಸರ್. ಅಂದ್ರೆ ಎಷ್ಟು ದಿವಸದಿಂದ ಪ್ಲಾನ್ ಆಗಿದೆ ಸರ್? ಸರ್ ಇದು ಬಂದ್ಬಿಟ್ಟು ನಮಗೆ ಒನ್ ಮಂತ್ ಮುಂಚೆ ಪ್ಲಾನ್ ಮಾಡಿದ್ರಿ. ಸೊ 1 ಮಂತ್ ಮುಂಚೆ ಪ್ಲಾನ್ ಮಾಡಿದಾಗ ಏನಾಯ್ತಂದ್ರೆ ನಮಗೆ 25ನೇ ವರ್ಷ ನಮಗೆ ಅಂತೇಳಿ ಡೇಟ್ ಬರಬೇಕು. ಆ ಡೇಟ್ ಬರೋದಕ್ಕೋಸ್ಕರ ನಮ್ಗೆ ಇವತ್ತು ಡೇಟ್ ಬಂದಿದೆ. ಸೊ ಆ ಡೇಟ್ ಬಂದಿದ್ದಕ್ಕೋಸ್ಕರ ನಾವು 1979ರಲ್ಲಿ ನಮ್ಮ ಕಂಪನಿ ಏನು ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ನಮಗೆ ಇಲ್ಲಿ ಏನು A to B ಅಂತ ನಾವು ಸ್ಟಾರ್ಟ್ ಮಾಡಿದ್ರಿ. ಫಸ್ಟ್ ಗುರುಭವನ್ ಇಂದ ಸ್ಟಾರ್ಟ್ ಮಾಡಿ ಇವತ್ತು ಅಡ್ಯಾರ್ ಆನಂದ್ ಭವನ್ ಅಂತ ಏನ್ ಸ್ಟಾರ್ಟ್ ಮಾಡಿದಿರಿ ವಾಷನ್ಪೇಟೆಯಿಂದ, ಇವತ್ತು ಇದು ಫಸ್ಟ್ ಬ್ಯಾಂಗ್ಳೂರ್ಗೆ. ಸೊ ಅಲ್ಲಿಗೆ 25 ವರ್ಷ ನಮ್ಗೆ ಇವತ್ತಿಗೆ ಆಗುತ್ತೆ. ಇವತ್ತು ನಾಳೆಗೆ 25 ವರ್ಷ ಆಗುತ್ತೆ. ಸೊ ಆ ಸಂಭ್ರಮಕ್ಕೆ ನಾವು ವೀಕೆಂಡ್ ಅಲ್ಲಿ ಮಾಡೋದಕ್ಕೆ ವೀಕ್ ಡೇಸ್ ಅಲ್ಲೇ ಮಾಡ್ಬೇಕಂದ್ರೆ ವೀಕ್ ಡೇಸ್ಗಿನ್ನು ವೀಕೆಂಡ್ ಅಲ್ಲೇ ಮಾಡ್ಬೇಕಂತ ನಾವು ಪಟ್ಟಿಡಿದು ಪ್ಲಾನ್ ಮಾಡಿದ್ರಿ ಬೆಂಗಳೂರಿಂದ. ಸೊ ಇದಕ್ಕೆ ನಮ್ ಸಪೋರ್ಟ್ ಬಂದ್ಬಿಟ್ಟು ನಮ್ಗೆ AJ ಮೋಹನ್ ಅಂತ ಹೇಳಿದ್ರೆ ನಮ್ಮ GM ಅವರು. ಸೊ ಅವ್ರ ಕೆಳಗಡೆ ನಾನು AGM ಆಗಿ ಬರ್ತೀನಿ. ಸೊ ಅವರು ನಾವಿಬ್ರು ಪ್ಲಾನ್ ಮಾಡಿ ನಮ್ಮ HR ಡಿಪಾರ್ಟ್ಮೆಂಟ್ ಇಂದ ನಮ್ಮ ಎಲ್ಲಾ ಸ್ಟಾಫ್ ಪ್ಲಾನ್ ಮಾಡಿ ಇವತ್ತು ನಾವು ಇಷ್ಟು ದೊಡ್ಡದಾಗಿ ಒಂದು ಗ್ರ್ಯಾಂಡ್ ಆಗಿ ಸಕ್ಸಸ್ಫುಲ್ ಆಗಿ ಇವತ್ತು ರನ್ ಮಾಡ್ತಾ ಇದ್ರಿ. ಇವತ್ತು ಸಂಜೆಗೂ ಬಂದ್ಬಿಟ್ಟು ನಾವು 5,000 ಜನಕ್ಕೆ ಸಂಜೆಗೆ ಮತ್ತೆ ಪ್ಲಾನ್ ಮಾಡಿದ್ರಿ. ಈಗ ಕೊಡಬೇಕು ಅಂದ್ರೆ 1 ಅವರ್, ಅರ್ಧ ಗಂಟೆ ಅಥವಾ 1 ಗಂಟೆ 2 ಗಂಟೆ ಅಥವಾ ವೀಕ್ ಡೇಸ್ ಅಲ್ಲಿ ಮಾಡ್ತಾರೆ, ವೀಕೆಂಡ್ ಅಲ್ಲಿ ಮಾಡೋದಿಲ್ಲ. ಆದ್ರೆ ನಿಮ್ಮ ಈ ನಿಜವಾದ ಸಾಹಸ ಅಲ್ಲ, ನಿಜವಾದ ಮನುಷ್ಯತ್ವ ಮಾನವೀಯತೆ ಅಂತ. ಹೌದು ಸರ್. ನಿಜವಾಗ್ಲೂ ಕೂಡ ಇದನ್ನ ತೋರಿಕೆಗೋಸ್ಕರ ಅಲ್ಲ, ನೀವು ಮಾಡ್ತಾರ ಕೆಲಸ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾರ ಮೇಲೂ ಬೇಸರ ಇಲ್ಲ, ಬಂದವರಿಗೆ ಎಷ್ಟು ಖುಷಿಯಾಗಿ ಹೋಗ್ತಿದ್ರೆ, ಹೌದು. 2 ಸಾರಿ ತಿಂತಾರೋ 3 ಸಾರಿ ತಿಂತಾರೋ ಖುಷಿ ಆಗ್ತಿದೆ. ಹೌದು. ಸರ್ ಈಗ ಒಂದು ಊಟ ಕೊಡ್ತೀವಿ, ಒಂದು ಬೆಳಗಿನ ತಿಂಡಿ ಮಧ್ಯಾಹ್ನ ಊಟ ಕೊಡ್ತೀವಿ, ಇದೇ ನಿಮ್ಮಲ್ಲಿ ಎಷ್ಟು ಚಾರ್ಜ್? ಸರ್ ಇದೇ ತರ ನೀವು ಮಿಲ್ಸ್ ತಗೋತೀರ ಅಂತಂದ್ರೆ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಗೋತೀರ ಅಂದ್ರೆ ನಮ್ಮ ಹತ್ರ ಮಿನಿ ಟಿಫನ್ ಇರುತ್ತೆ. 190 ರೂಪಾಯಿವರೆಗೂ ನಿಮ್ಗೆ ಮಿನಿ ಟಿಫನ್ ಇರುತ್ತೆ. ಈಗ ನೀವು ಕೊಡ್ತಿರೋದು ಫುಲ್ ಟಿಫನ್, ನಾವು ಫುಲ್ ಟಿಫನ್ ಕೊಡ್ತಿದ್ರೆ ನಿಮ್ಗೆ. ಎಷ್ಟು ರೂಪಾಯಿ ಆಗ್ಬೋದು ನಿಮ್ಗೆ? ಸರ್ ನಮ್ಮಲ್ಲಿ ಇವಾಗ ಲೆಕ್ಕ ತಗೊಂಡು 200 ರೂಪಾಯಿವರೆಗೂ ಚಾರ್ಜ್ ಆಗುತ್ತೆ. 200 ರೂಪಾಯಿ 200 ರೂಪಾಯಿವರೆಗೂ ಚಾರ್ಜ್ ಆಗುತ್ತೆ ಒಬ್ಬರಿಗೆ. ನೀವು ದುಡ್ಡು ಕೊಟ್ಟಿದ್ದೀರಿ, ಹೌದು. satisfy ಆಗ್ತಿದೆ, ಊಟ ಕೊಟ್ಟಿದ್ದೀರಿ, satisfy ಆಗ್ತಿದೆಯೋ? ಸರ್ ಇವಾಗ ಆ ತರ ನೋಡೋದಿಕ್ ಹೋದಾಗ ಅವ್ರು ನಮ್ಗೆ ಬೆಳೆಸ್ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಇವಾಗ ನಾವು ಕೊಡ್ತಿರೋದೇನಂತಂದ್ರೆ ಅವ್ರಿಗೆ ನಮ್ ಕೃತಜ್ಞತೆ ಕೊಡ್ತಾ ಇದ್ರಿ. ಅದ್ರಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕಿನ್ನೂ ನಮ್ಮ ಒಂದು ಮಾನವೀಯತೆ, ನಮ್ಮ ಕೃತಜ್ಞತೆ ಅವ್ರು ತೋರಿಸ್ತಾ ಇದ್ರಿ. ಸೊ ಆ ಒಂದು ಖುಷಿಗೆ ನಾವು ಕೊಡ್ತೇವೆ. ನಮಗೊಂದು ಖುಷಿ ಆಗಿದೆ ಈ 25 ವರ್ಷ ನಾವು ಸಂಭ್ರಮ ಮಾಡ್ತಾ ಇರೋದ್ರಿಂದ. ಆ ಒಂದು ರೀಸನ್ ಇಂದ ನಾವು ಇವತ್ತು ಚೆನ್ನಾಗಿ ಕೊಡ್ತಾ ಇದ್ರಿ. ಅದ್ರಲ್ಲಿ ಯಾವ್ದೇ ತರ ನಮ್ಗೆ ಬೇರೆ ಥಾಟ್ ಅನ್ನೋದಿಲ್ಲ ನಮ್ ಇದ್ರಲ್ಲಿ, ನಮ್ಮ A to B ಇದಕ್ಕೆ. ಅಂದ್ರೆ ನಾಳೆಗೂ ಕೂಡ ಸಿದ್ಧ ಇದ್ದೀರಿ? ಸರ್ ನಾಳೆಗೂ ರೆಡಿ ಇದ್ರಿ. ನಾಳೆಗೆ ನಮ್ದು ಬಂದ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು 5,000 ಜನಕ್ಕೆ ಪ್ಲಾನ್ ಮಾಡಿದ್ರಿ. ಈಗ ಬೆಳಗ್ಗೆ ನಾವು ಬಂದ್ಬಿಟ್ಟು 200 ಕೆಜಿ ನಾವು ಬಂದ್ಬಿಟ್ಟು ಇವತ್ತು ದೋಸೆ ಹಿಟ್ಟು ರೆಡಿ ಮಾಡಿದ್ರಿ. 200 ಕೆಜಿ ದೋಸೆ ಹಿಟ್ಟು ರೆಡಿ ಇತ್ತು. ಇಡ್ಲಿ ಬಂದ್ಬಿಟ್ಟು 200 ಕೆಜಿ ರೆಡಿ ಇತ್ತು. ಆದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಂದ್ಬಿಟ್ಟು 200 ಕೆಜಿ ಮಾಡಿದ್ರೆ ನಮ್ಗೆ ಆಗ್ಲಿಲ್ಲ. ಸೊ ಲಾಸ್ಟ್ ಗೆ ನಾವು 200 ಕೆಜಿಗೆ ಮತ್ತೆ ಇನ್ನೂ 200 ಕೆಜಿ ಹಾಕಿ ಟೋಟಲ್ ಆಗಿ 400 ಕೆಜಿ ನಾವು ಬರೀ ದೋಸೆ ಹಿಟ್ಟು ಮಾತ್ರ ಖಾಲಿ ಮಾಡಿದಿರಿ. 300 ಕೆಜಿ ಬಂದ್ಬಿಟ್ಟು ಬರೀ ಇಡ್ಲಿ ದೋಸೆ ನಾವು ರೆಡಿ ಮಾಡಿದಿರಿ, ಖಾಲಿ ಮಾಡಿದಿರಿ ಇವತ್ತು ಬೆಳಗ್ಗೆ. ಇಡ್ಲಿ ದೋಸೆ ಎಲ್ಲ 700 kg ಹೌದು ಹೌದು. ಇವಾಗ ಏನ್ ಸರ್ ಅದು ನಿಮ್ಮ ತಾಟು ನಿಜವಾಗ್ಲೂ ಕೂಡ ನಿಜವಾಗ್ಲೂ ಅದು ಸ್ವರ್ಗ ನೋಡ್ತಿದ್ದೀರಿ. ಹೌದು. ಪ್ರಸಾದ ಅಂತಾರಲ್ಲ,
ಅದೇ ಸೊ ಅದೇ ರೀತಿ ಇವಾಗ ನಾಳೆಗೆ ನಾವು ಪ್ಲಾನ್ ಮಾಡೋದಂದ್ರೆ, ಯಾಕಂದ್ರೆ ನಾಳೆ ಬಂದ್ಬಿಟ್ಟು ವೀಕೆಂಡ್ ಇದೆ, ಸಂಡೇ ಇದೆ ನಾಳೆಗೆ. ಇವತ್ತು 700 ಕೆಜಿ, ನಾಳೆ ಎಷ್ಟು? ನಾಳೆಗೆ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಇದನ್ನ ಟ್ರಿಬಲ್ ಮಾಡಿದಿರಿ. ಸೊ ಆಲ್ಮೋಸ್ಟ್ ನಾವು ಬಂದ್ಬಿಟ್ಟು ಒಂದು ಬೆಳಗ್ಗೆ ಮಾತ್ರ ಬಂದ್ಬಿಟ್ಟು ನಮಗೆ 480 ಕೆಜಿ ನಾವು ಬರೀ ದೋಸೆ ಇಟ್ಟು ತರ್ತಾ ಇದೀವಿ ನಾಳೆಗೆ. ಮತ್ತೆ 350 ಕೆಜಿ ಬಂದ್ಬಿಟ್ಟು ಇಡ್ಲಿ ದೋಸೆ ತರ್ತಾ ಇದೀರಿ. ಆಮೇಲೆ ಕೇಸರಿ ಬಾತು, ಖಾರ ಬಾತು ಬಂದ್ಬಿಟ್ಟು ಒಟ್ಟಿಗೆ ಬಂದ್ಬಿಟ್ಟು 500 ಕೆಜಿ ನಾವು ಖಾರ ಬಾತು, ಕೇಸರಿ ಬಾತು ಸ್ಟಾಕ್ ಮಾಡ್ತಾ ಇದೀರಿ. ಆಮೇಲೆ ವಡಾ ಬಂದ್ಬಿಟ್ಟು 200 ಕೆಜಿ ವಡಾ ಮಾವು ರೆಡಿ ಮಾಡಿದ್ರಿ ಸರ್. ಇವತ್ತು ಬಂದ್ಬಿಟ್ಟು ಆಲ್ಮೋಸ್ಟ್ ಅಂದ್ರೆ ಒಂದು 210 ಕೆಜಿ ವಡಾ ಮಾವನ್ನ ಖಾಲಿ ಮಾಡಿದ್ರಿ ಸರ್ ಎಲ್ಲಾರು. ಯಾಕಂದ್ರೆ ಬಂದಿ ಅಂತ ಕಸ್ಟಮರ್ ಎಲ್ಲ ಒಂದ್ಸರಿ ತಗೋತಾರ, 2 ಸರಿ ತಗೋತಾರ. ಅವ್ರ ಮನಸ್ಸಿಗೆ ಎಷ್ಟು ಇಷ್ಟ ಆಗುತ್ತೋ, ಅವ್ರು ಎಷ್ಟು ಖುಷಿ ಪಡ್ತಾರೋ ಆ ಖುಷಿ ಪ್ರಕಾರ ನಾವು ಕೊಡ್ತಾನೆ ಇದ್ರಿ ಅವ್ರಿಗೆ. 1 ತಗೋಬಹುದು, 2 ತಗೋಬಹುದು, 5 ತಗೋಬಹುದು. ನಾವ್ ಯಾರು ಇಲ್ಲ ಅಂತಿಲ್ಲ, ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ರಿ ಕಸ್ಟಮರ್. ಅದೇ ಟೇಸ್ಟ್ ಕೊಡ್ತಾ ಇದ್ರಿ ಸರ್. ಸರ್ ಅದೇ ಟೇಸ್ಟ್ ಕೊಡ್ತಾ ಇದ್ರಿ. ಇದು ಯಾವ್ದೇ ತರ ಪ್ರಮೋಷನಲ್ ಅಂತೇನಿಲ್ಲ. ನಾವ್ ಯಾವ್ದೇ ತರ ಮಾರ್ಕೆಟ್ ಕ್ವಾಲಿಟಿ ಇಲ್ಲಾಗ್ಲಿ ಕ್ವಾಂಟಿಟಿ ನಲ್ಲಾಗ್ಲಿ ನಾವು ಯಾವ್ದು ಕಡಿಮೆ ಮಾಡಿಲ್ಲ. ಯಾಕಂದ್ರೆ ರಾ ಮೆಟೀರಿಯಲ್ ಬಂದ್ಬಿಟ್ಟು ನಮ್ಗೆ ಸೆಂಟ್ರಲ್ ಇಂದ ಬರುತ್ತೆ. ನಾವು ಫ್ಯಾಕ್ಟ್ರಿಯಿಂದ ತರಿಸ್ತೀವಿ ರಾ ಮೆಟೀರಿಯಲ್ಸ್ ಎಲ್ಲ, ಒಳ್ಳೆ ವೆಂಡರ್ ಇಂದ ತರಿಸ್ತಾ ಇದ್ರಿ. ನಾವು ಯೂಸ್ ಮಾಡ್ತಿರೋ ತುಪ್ಪ ಬಂದ್ಬಿಟ್ಟು ನಂದಿನಿ ಗೀನೇ ಯೂಸ್ ಮಾಡ್ತಾ ಇದ್ರಿ. ಯಾವ್ದೇ ತರ ಇದ್ರಲ್ಲಿ ಮಿಕ್ಸಿಂಗ್ ಇಲ್ಲ, ಏನಿಲ್ಲ. ಕ್ವಾಲಿಟಿ ಕೊಡ್ತಾ ಇದ್ರಿ. ಇದೇ ಕ್ವಾಲಿಟಿ ನಮ್ ಬೇರೆ ಶಾಪ್ ಹೋದ್ರು ನಿಮ್ಗೆ ಸಿಗುತ್ತೆ ಸರ್. ನಮ್ ಒಂದು ಕಾಫಿ ಬಂದ್ಬಿಟ್ಟು ನಿಮ್ಗೆ 50 ರೂಪಾಯಿ ಸಿಗುತ್ತೆ ಒಂದು ಕಾಫಿ. ಇವತ್ತು ಅದೇ ರೀತಿ ಕೊಡ್ತಾ ಇದ್ರಿ. ಹೌದು, ನಮ್ದು A to B ನಲ್ಲಿ ನಿಮ್ಗೆ ಬಂದ್ಬಿಟ್ಟು ಏನಂದ್ರೆ ಸ್ಪೆಷಲ್ ಆಗಿ ಕಾಫಿ ಸ್ಪೆಷಲ್ ಅಂತ ಹೇಳ್ತೀರಿ ಕಾಫಿ ಲವರ್ಸ್ಗೆ. ಯಾಕಂತಂದ್ರೆ ಕಾಫಿಗೆ ಬಂದ್ಬಿಟ್ಟು ನಾವು ನೀರಾಗ್ಲಿ ಬೇರೆ ಏನು ನಾವು ಮಿಕ್ಸ್ ಮಾಡಲ್ಲ, ಬರೀ ಹಾಲ್ನೇ ನಾವು ಕುದಿಸ್ತೀರಿ. ಹಾಲ್ಗೆ ಕಸ್ಟಮರ್ ಕೇಳಿದಾಗ ಡಿಕಾಷನ್ ಹಾಕಿ ನಾವು ರೆಡಿ ಮಾಡಿ ಅವಾಗಲೇ ಕೊಡ್ತೀರಿ. ನಮ್ಮ ಓನ್ ಪ್ರೊಡಕ್ಷನ್ ಇರುತ್ತಿದೆಲ್ಲ. ಸೊ ಇದನ್ನ ನಾವು ಕಸ್ಟಮರ್ಗೆ ಅವಾಗ ನಾವೇನು ದುಡ್ಡು ಕೊಟ್ಟು ತಗೋತಾರೋ ಅದೇ ಕಾನ್ಸೆಪ್ಟ್ ಅಲ್ಲಿ, ಅದೇ ಕ್ವಾಲಿಟಿ, ಅದೇ ಟೇಸ್ಟ್ ಇವಾಗ ನಾವು ಕೊಡ್ತಾ ಇದ್ರಿ ಕಸ್ಟಮರ್ಗೆ. ಯಾವ್ದು ನಾವು ಫ್ರೀ ಅಂತಾನೆ ರಾಜಿ ಇಲ್ಲ ಸರ್. ಫ್ರೀ ಅಂತ ನಾವು ಯಾವ್ದಕ್ಕೂ ರಾಜಿ ಇಲ್ಲ. ನಾವು ಫ್ರೀ ಅನ್ನೋದಕ್ಕಿಂತ ಕಸ್ಟಮರ್ಗೆ ನಾವು ಕೃತಜ್ಞತೆನ ಅವ್ರು ತಿಳಿಸ್ತಾ ಇದ್ದೀವಿ, ನಮ್ಗೆ ಎಲ್ಲರಿಗೂ ಬೆಳೆಸಿದ್ದಕ್ಕೋಸ್ಕರ. ಬೆಳಿಗ್ಗೆಯಿಂದ ನಿಂತಂಗೆ ನಿಂತಿದ್ದೀವಿ. ಹೌದು ಮನುಷ್ಯರೆಲ್ಲ ಸರ್ ನೀವು? ಹೌದು ಸರ್. ಎಂತ ಶಕ್ತಿ ನಿಮ್ಮಲ್ಲಿ ಬಂದಿರ್ಬೋದು ಸರ್. ಆ ಶಕ್ತಿ ಎಲ್ಲ ಇವರೇ ಸರ್ ಕಸ್ಟಮರ್. ಈ ಜನರ ಹೌದು ಹೌದು, ಜನನೇ ನಮ್ಗೆ ಕಸ್ಟಮರ್. ಹೌದು ಸರ್. ಇವರು ಬಂದು ಖುಷಿಯಾಗಿ ತಿಂದು ನಮ್ಗೊಂದು ಹಾರೈಸಿ ನೆಕ್ಸ್ಟ್ ನಮ್ಗೆ ಇರ್ತಕ್ಕಂಥ ಈ ಶಾಪ್ಗಳು ಇನ್ನೂ ಜಾಸ್ತಿ ಮಾಡಬೇಕು, ಈ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಆಗ್ಬೇಕಂದ್ರೆ ಅವರು ನಮ್ಗೆ ಬಂದು ಹೋಗ್ಲೇಬೇಕು. ಸೊ ಅವರು ಕೊಡ್ತಕ್ಕಂಥ ಒಂದು ಬ್ಲೆಸ್ಸಿಂಗ್ಸ್ ಅಲ್ಲಿ ನಮ್ಗೆ ಯಾವ್ದೇ ತರ ಪೈನ್ ಆಗ್ಬೋದು, ಯಾವ್ದೇ ತರ ಸ್ಟ್ರೆಸ್ ಆಗ್ಬೋದು ನಮ್ಗೆ ಯಾರಿಗೂ ಇಲ್ಲ. ಯಾಕಂದ್ರೆ ನಾನು ಆಲ್ಮೋಸ್ಟ್ 2 days ಇಂದ ಇಲ್ಲೇ ಇದ್ದೀನಿ. ಸೊ 1 week ಇಂದ ಇಲ್ಲೇ ಕಂಟಿನ್ಯೂಸ್ ಆಗಿದ್ದೀನಿ, ಮಲ್ಲೇಶ್ವರಂ ಸೆಟಪ್ ಮಾಡ್ತಾನೆ ಇದ್ದೀನಿ. ಸೊ ಆಸ್ ಎ AGM ಆಗಿ. ಸೊ ನಿನ್ನೆ ನಾವು ನೈಟ್ 12-1 ಗಂಟೆವರೆಗೂ ಸೆಟಪ್ ಮಾಡಿದ್ರಿ ಕಂಪ್ಲೀಟ್ ಆಗಿ ಎಲ್ಲ ಶಾಪ್. ಎಲ್ಲ ಇಲ್ಲೇ ನಡೀತಾ ಇದೆ ಸರ್. ಇಲ್ಲ ಮೇಲೆ ಕಿಚನ್ ಇದೆ ನಮ್ಗೆ, ದೊಡ್ಡ ಕಿಚನ್ ಇದೆ. ಇನ್ನೊಂದು ಬಂದ್ಬಿಟ್ಟು ನಮ್ಗೆ ಸೆಂಟ್ರಲ್ ಕಿಚನ್ ಅಂತ ಹೇಳಿ ದೊಡ್ಡದಾಗಿ ಪ್ಲಾನ್ ಮಾಡಿದಿರಿ. ಆ ಸೆಂಟ್ರಲ್ ಕಿಚನ್ ನಮ್ಗೆ ನಾಗರದಲ್ಲಿ ಒಂದಿದೆ, ಮೆಜೆಸ್ಟಿಕ್ ಅಲ್ಲಿ ಒಂದಿದೆ. ಅಲ್ಲಿಂದ ನಾವು ಬಂದ್ಬಿಟ್ಟು ಬಲ್ಕ್ ಕ್ವಾಂಟಿಟೀಸ್ ಅಲ್ಲಿ ತರಿಸ್ತಾ ಇದ್ರಿ. ಸೊ 200 ಕೆಜಿ 300 ಕೆಜಿ ರೈಸ್ ಬಾತು. ಹೌದು, 2 ಕಡೆ ರೆಡಿ ಮಾಡ್ತಾ ಇದ್ರಿ, ಇಲ್ಲೊಂದ್ ಕಡೆ ರೆಡಿ ಮಾಡ್ತೀರಿ. ಸೊ ಅಲ್ಲಿಂದ ಬರ್ತಕ್ಕಂಥದ್ದು ನಮ್ಗೆ ಟೈಮ್ ಬರುತ್ತೆ. ಸೊ ಅದು ಖಾಲಿ ಆಗೋದ್ಬಿಟ್ಟು ಇಲ್ಲಿ ರೆಡಿ ಮಾಡಿ ಹಾಕ್ತೀರಿ, ಮತ್ತೆ ಇಲ್ಲಿ ಖಾಲಿ ಆಗೋದಕ್ಕೆ ಇನ್ನೊಂದ್ಸರಿ ಇನ್ನೊಂದು ಅವ್ರು ಬಂದ್ಬಿಡುತ್ತೆ. ಸೊ ಈ ತರ ನಾವು ಮ್ಯಾನೇಜರ್ಸ್ ಅಸೈನ್ ಮಾಡಿದಿರಿ. ಅದೇ ತರ ನಮ್ಮ ಕಾಸ್ಟಿಂಗ್ ಅನ್ನೆಲ್ಲ ಅಸೈನ್ ಮಾಡಿದಿರಿ. ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಬಂದು ಇವತ್ತು ನಮ್ಗೆ ಈ ಕಾರ್ಯಕ್ರಮ ರೆಡಿ ಮಾಡಿ ಕೊಡ್ತಾರೆ. ಬೆಂಗಳೂರಲ್ಲಿ ಹೋಟೆಲ್ ಬಿಸ್ನೆಸ್ ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಕೆಲವರು ಬರೀ ಆಫರ್ಗಳ ಮೇಲೆ ಆಫರ್ ತಿರುಗಿ ನೋಡುವಂಗ್ ಮಾಡಿದ್ರು. ಅದನ್ನ ನೀವು ಉಲ್ಟಾನೆ ಮಾಡ್ಬೋದಲ್ಲ ಸರ್? ನಮ್ಗೆ ಇವತ್ತು ಇಲ್ಲಿವರೆಗೂ ಬೆಳೆಯೋದಕ್ಕೆ ಅವರೆಲ್ಲ ಸರ್ ಮಾಡ್ಕೊಟ್ಟಿದ್ದು. ಬರೀ ಅದೇ ನಮ್ಗೆ ಅದ್ ಬಿಟ್ರೆ ಬೇರೆ ಏನೂ ಸಿಗಲ್ಲ ಸರ್. ಯಾಕಂದ್ರೆ ಸರ್ವಿಸ್ ಅದೇ ಅಲ್ವಾ. ನಾಳೆ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಸರ್. ನಾಳೆಗೂ ನಾವು ರೆಡಿ ಆಗಿದ್ದೀರಿ, ನಾಳೆ ಎಲ್ಲದಕ್ಕೂ ರೆಡಿ ಇದ್ದೀರಿ, ಏನೇ ಬಂದ್ರು ರೆಡಿ ಆಗಿದ್ದೀರಿ. ಸೂಪರ್ ಸರ್, ನಿಜವಾಗ್ಲೂ ಕೂಡ. ಯಾಕಂದ್ರೆ ಬೆಂಗಳೂರಿನಲ್ಲಿ ಕೊಡುವಂತ ಎಲ್ಲಾ ಆಫರ್ಗಳನ್ನು ಕೂಡ ನೀವು ತಗೊಂಡ್ಬಳ್ಕೊಂಡು. ಹೌದು, ಯಾಕಂದ್ರೆ ಊಟಕ್ಕಿಂತ ಪ್ರಪಂಚದಲ್ಲಿ ಯಾವ್ದಿಲ್ಲ ಸರ್. ಅದನ್ನ ನೀವು ಫ್ರೀಯಾಗಿ ಇಷ್ಟು ಜನಗಳಿಗೆ ಎಲ್ಲ ನೀವು ಗಮನಿಸಿದ ಯಾವ ತರ ಜನ ಬಂದಿದ್ದಾರೆ ಸರ್? ಸರ್ ಎಲ್ಲಾ ತರದ್ರು ಬಂದಿದೆ ಸರ್. ಸ್ಟೂಡೆಂಟ್ಸ್ ಬರ್ತಿದ್ದಾರೆ. ಇಲ್ಲ ಸರ್, ಇಲ್ಲ ಆತರ ಇಲ್ಲ ಸರ್. ಅಪಾರ್ಟ್ಮೆಂಟ್ಸ್ ಇಂದ ಬಂದಿದ್ದಾರೆ, ಸ್ಟೂಡೆಂಟ್ಸ್ ಬಂದಿದ್ದಾರೆ ಸರ್. ಇವನ್ ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದಿದ್ದಾರೆ, RTO ಅಫಿಷಿಯಲ್ಸ್ ಬಂದಿದ್ದಾರೆ. ಇವನ್ ನಮ್ಮ ಸ್ಟೂಡೆಂಟ್ಸ್, ನಮ್ಮ ನಾರ್ಮಲ್ ಮಿಡಲ್ ಕ್ಲಾಸ್ ಪೀಪಲ್ಸ್, ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಬಂದಿರ್ತಕ್ಕಂಥವ್ರು ಮಲ್ಲೇಶ್ವರಂಗೆ ಪ್ರತಿಯೊಂದು ಕ್ಯಾಟಗರಿ ಪೀಪಲ್ಸ್ ಬಂದಿದ್ದಾರೆ. ನಾವಿಲ್ಲಿ ಯಾರಿಗೂ ನೀವು ಲೋ ಗ್ರೇಡ್ ಡೌನ್ ಗ್ರೇಡ್ ಅಂತ ನಾವು ಅಪ್ಗ್ರೇಡ್ ಮಾಡಿಲ್ಲ. ಪ್ರತಿಯೊಬ್ಬರನ್ನ ಒಂದೇ ತರ ಟ್ರೀಟ್ ಮಾಡ್ತಾ ಇದ್ರಿ. ಬಿಕಾಸ್ ಕಸ್ಟಮರ್ಸ್ ನಮಗೆ ಸಪೋರ್ಟ್ ಮಾಡಿರೋದಕ್ಕೆ ಅವ್ರು ನಾವೆಲ್ಲ ಒಂದೇ ಲೆವೆಲ್ ನೋಡ್ತಾ ಇದ್ರಿ. ನಮ್ಮನೆ ಫ್ಯಾಮಿಲಿ ಹೆಂಗಿದಾರೋ ಸೇಮ್ ಟುಗೆದರ್ ಫ್ಯಾಮಿಲಿ ವಿ ಆರ್ ಮೇಕಿಂಗ್ ದಮ್. ಸರ್, 25 ವರ್ಷಕ್ಕೆ ಈ ಆಫರ್ ಇಟ್ಟಿದ್ದೀರಾ? ಹೌದು ಸರ್. ಇನ್ನು 25 ವರ್ಷಕ್ಕೆ 50 ವರ್ಷಕ್ಕೆ ಮತ್ತೆ ಈ ಆಫರ್ನ ಜನ ಮತ್ತೆ ನಾವು ಕಾಯ್ತಾ ಇರ್ತೀವಿ. ಇನ್ನು ಕೊಡ್ತೇವೆ ಸರ್.
ನಿಜವಾಗ್ಲೂ ಕೂಡ ಮಾಡ್ತಿರೋ ಸೇವೆಯಲ್ಲಿ ನಾವು ದೇವರನ್ನ ಕಾಣ್ತಾ ಇದ್ದೀವಿ ಅಂತ ನಮ್ಗೆ ಅನ್ಸುತ್ತೆ. ಯಾಕೆಂದ್ರೆ ನಾವು ಬಹುಪಾಲು ಹೆಚ್ಚು ದೇವಸ್ಥಾನ ಮತ್ತೆ ಸಿಹಿ ಊಟಗಳನ್ನ ಕೊಡುವಂತ ಜಾಗಗಳನ್ನ ನಾವು ಚೆನ್ನಾಗಿ ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಒಂದು ಇದು ನಮ್ಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ನಾವು ಕೂಡ ತಿಂದ್ವಿ, ಅಷ್ಟು ಅದ್ಭುತವಾಗಿತ್ತು. ನಿಮಗೆ ಧನ್ಯವಾದ ಸರ್. ನಿಮ್ಮ ಸಂಸ್ಥೆಗೆ, ನಿಮ್ಮ ಸಂಸ್ಥೆ ಎಲ್ಲರೂ ಕೂಡ, ನಿಮ್ಮೆಲ್ಲ ಕಾರ್ಮಿಕರು ಕೂಡ ಕರ್ನಾಟಕದ ಎಲ್ಲ ಜನರ ಮತ್ತೆ ಹಿಂದೂ ಓದುವಂತ ಎಲ್ಲರ ಪರವಾಗಿ ನಿಮಗೆ ಕೃತಜ್ಞತೆಗಳು ಸಲ್ಲಿಸ್ತಾರೆ. ಥ್ಯಾಂಕ್ ಯು ಸರ್.